ನಿಮ್ಮಲ್ಲಿ ನನಗೆ ತುಂಬ ಹತ್ತಿರವಾದವರು ನನ್ನ ಮೇಲೆ ಅತಿ ಹೆಚ್ಚು ಸ್ವಲಾತ್ ಹೇಳುವರಾಗಿದ್ದಾರೆ ಎಂದು ಹುಜೂರೆ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದಾರೆ. ಪ್ರತಿನಿತ್ಯ 1000ದಷ್ಟು ಸ್ವಲಾತ್ ಹೇಳಿದಂತಹ ವ್ಯಕ್ತಿಯ ಶರೀರವು ನರಕ ಪ್ರವೇಶಿಸಲಾರದು ಎಂದು ಹೇಳಿದಂತಹ ಮಹಾತ್ಮರಿದ್ದಾರೆ. ಈಗ ನೋಡಿ, ಸ್ವಲಾತಿನ ಮೂಲಕ ನಮ್ಮ ಆತ್ಮ ಹೇಗೆ ಸಂಸ್ಕರಣೆಯಾಗುತ್ತದೆ ಎಂದು ಹೇಳುತ್ತೇನೆ. ಸ್ವಲಾತ್ ಹೆಚ್ಚಿಸುತ್ತಾ ಹೋದಂತೆ ಹುಜೂರ್ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ನಮಗೆ ಪ್ರೀತಿ ಹೆಚ್ಚಾಗುತ್ತೆ. ಪ್ರೀತಿ ಹೆಚ್ಚಾದಂತೆ ಸುನ್ನತ್ತಾದಂತಹ ಕಾರ್ಯಗಳನ್ನು ಹೆಚ್ಚಿಸಲು ನಮಗೆ ಒಳ ಪ್ರೇರಣೆ ಬರುತ್ತದೆ. ಸುನ್ನತ್ತಾದಂತಹ ಕಾರ್ಯಗಳು ಹೆಚ್ಚಾದಂತೆ ಅಲ್ಲಾಹನು ನಮಗೆ ಹತ್ತಿರವಾಗುತ್ತಾನೆ. ಅಂದರೆ ಹೆಚ್ಚು ಸ್ವಲಾತ್ ಹೇಳುವ ಮೂಲಕ ಹುಜೂರೆ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೂಡ ನಮಗೆ ಹತ್ತಿರವಾಗುತ್ತಾರೆ, ಅಲ್ಲಾಹನು ಕೂಡ ನಮಗೆ ಹತ್ತಿರವಾಗುತ್ತಾನೆ. ಇದರ ಅರ್ಥ ಫರ್ಲುಗಳನ್ನು ಉಪೇಕ್ಷಿಸಬೇಕು ಎಂದಲ್ಲ, ಹೊರತಾಗಿ ಬರೀ ಫರ್ಲಾದಂತಹ ಕಾರ್ಯಗಳ ಮೂಲಕ ಮಾತ್ರ ನಮಗೆ ಅಲ್ಲಾಹನನ್ನು ತಲುಪಲು ಸಾಧ್ಯವಾಗಬೇಕೆಂದಿಲ್ಲ. ಹುಜೂರೆ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಸ್ವಲಾತನ್ನು ಹೆಚ್ಚಿಸೋಣ, ಆ ಮೂಲಕ ವಿಜಯಿಗಳಾಗೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತುಹು.